ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ. ಉದ್ಧಾರ ಯಾಕಾಗಲ್ಲ ಮನುಷ್ಯ? ಇದು ಹಲವರ ಪ್ರಶ್ನೆ. ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ, ಕಾಮೆಂಟ್ ಮಾಡಿದ್ದೀರಾ. ಉದ್ಧಾರ ಆಗ್ತಿರೋದಕ್ಕೆ ಹಲವಾರು ಕಾರಣಗಳು, ಅದರಲ್ಲಿ ಮೂಲವಾದ ಕಾರಣಗಳಿದ್ದಾವೆ. ಅದನ್ನು ತಿಳಿಸ್ತೀನಿ. ಹೇಗೆ, ಯಾಕೆ ಉದ್ಧಾರ ಆಗೋದಿಲ್ಲ, ಉದ್ಧಾರ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ. ಮೊದಲು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ಬಿಟ್ರೆ ಏನು ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಅದೇ ಗೊತ್ತಾಗುತ್ತೆ. ಒಂದು 2-3 ಎಕ್ಸಾಂಪಲ್ಗಳನ್ನು ಹೇಳ್ತೀನಿ. ಒಬ್ಬ ಕಾರ್ ಡ್ರೈವರ್ ಹೀಗೆ ಎಲ್ಲೋ ಬುಕ್ ಮಾಡಿದ್ದೆ. ಬುಕ್ ಮಾಡಿದಾಗ ಬಂದ, ಕುತ್ಕೊಂಡಿದ್ದೀನಿ. ಇಲ್ಲಿಂದ ಸುಮಾರು 1.5 ಗಂಟೆ ಜರ್ನಿ. ಟ್ರಾಫಿಕ್ ಏನಾದರೂ ಇದ್ದರೆ 2.5 ಗಂಟೆ 3 ಗಂಟೆನೂ ಆಗಬಹುದು. ಕುತ್ಕೊಂಡಿದ್ದೀನಿ. OTP ಕೇಳ್ದ, OTP ಹೇಳಿದೆ. ಅಲ್ಲಿಂದ ಅವನು ಯಾರೋ ಊರಿನವ್ರ ಕಡೆಯವ್ರು ಮಾತಾಡ್ತಾವನೆ. ನನಗವತ್ತು ಈ ಇಯರ್ಫೋನ್ ತೊಗೊಂಡೋಗೋದು ಮರ್ತುಬಿಟ್ಟಿದ್ದೆ. ಎಷ್ಟು ಮಾತಾಡ್ತಾವನೆ ಅಂದರೆ, ಯಾರ್ದೋ ತಲೆನೋವನ್ನ, ತಲೆ ಬಿಸಿನ, ಅವ್ರ ಕಷ್ಟಗಳು, ಸಮಸ್ಯೆಗಳನ್ನು ಹಿಂದೆ ಕೂತಂಥವ್ರು ಯಾಕೆ ಕೇಳಬೇಕು? ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಕೆಲವರು ಈ ಕಿವಿನ ಗೌರ್ಮೆಂಟ್ ಟಾಯ್ಲೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ಯಾವನಂದ್ರೆ ಅವನು ಬಂದು ಎತ್ಬಿಟ್ಟು ಹೋಗ್ಬಿಡ್ತಾನೆ, ಹುಚ್ಚೊಯ್ದು ಹೋಗ್ಬಿಡ್ತಾನೆ. ಕೆಲವರು ಊಹಿಸ್ಕೊತಾರೆ, ಆಯಿತು ಊಯ್ದುಬಿಟ್ಟು ಹೋಗಿ ಅಂತ. ಸರಿ, ಊಹಿಸ್ಕೊಳ್ಳಿ, ಬಹಳ ಸಂತೋಷ. ಎತ್ಬಿಟ್ಟು ಹೋದ್ರು, ಬೇದಿ ಮಾಡಿದ್ರು. ಬಟ್ ಅದನ್ನು ಕ್ಲೀನ್ ಮಾಡೋರು ಯಾರು? ಮನೆ ಟಾಯ್ಲೆಟ್ ಗಲೀಜಾದರೆ ಕ್ಲೀನ್ ಮಾಡ್ಬೋದು. ಇದರೊಳಗಡೆ ಹಾಕಿರೋದನ್ನು ಯಾರು ಕ್ಲೀನ್ ಮಾಡ್ತಾರೆ? ಕ್ಲೀನ್ ಮಾಡೋದಕ್ಕಾಗಲ್ಲ. ನನಗದು ಕ್ಲೀನ್ ಮಾಡೋವಂಥ ವಿದ್ಯೆಗಳನ್ನು ಕಲ್ತಿದ್ದೀನಿ. ನಾನು ಮಾಡ್ಕೊಳ್ತೀನಿ, ಬೇರೆಯವ್ರಿಗೂ ಮಾಡ್ತೀನಿ. ಬಟ್ ಈಗ ಜನರಲ್ಲಾಗಿ ಯಾಕೆ ಉದ್ಧಾರ ಆಗಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ, ಇವನು ಇಲ್ಲಿಂದ 5:45ಗೆ ನಾನು ನನ್ನ ಸ್ಪಾಟ್ ಬಿಟ್ಟಿದ್ದು. ನಾನಿರೋ ಸ್ಥಳದಿಂದ ಎಲ್ಲೋ ವಿಜಯನಗರಕ್ಕೆ ಹೋಗ್ಬೇಕಾಯ್ತು. ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. 5:45ಯಿಂದ ಹೆಚ್ಚು ಕಡಿಮೆ 7:15ಗೆ ತಗೊಂಡೋಗಿ ಅಲ್ಲಿ ಬಿಟ್ಟವನು. ಅಲ್ಲಿವರೆಗೂ ಅವನು ಮಾತಾಡ್ತಾನೆ. ನಾನು ಯಾವುದ್ಯಾವುದೋ ರೀತಿ ಅಟ್ಲೀಸ್ಟ್ ಪುಸ್ತಕನಾದರೂ ಇಟ್ಕೊಂಡಿರ್ತೀನಿ. ಅವತ್ತು ಬ್ಯಾಗ್ ತೊಗೊಂಡೋಗಿಲ್ಲ. ಪುಸ್ತಕ ಓದ್ತಾ ಇದ್ದರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಕಾನ್ಸಂಟ್ರೇಷನ್ ಆ ಕಡೆ ಡೈವರ್ಟ್ ಆಗಿ ಇಲ್ಲಿಗೆ ಫೋಕಸ್ ಮಾಡ್ಬೋದು. ಪುಸ್ತಕನೂ ಇಲ್ಲ, ಇಯರ್ಫೋನು ಇಲ್ಲ, ಮೊಬೈಲಲ್ಲಿ ಕೂತ್ಕೊಂಡು ಏನೋ ನೋಡ್ತಾ ಇದ್ದೀನಿ. ಬಟ್ ಅವ್ನು ಮಾತಾಡೋದೆಲ್ಲೋ ಕೇಳಿಸ್ತಾ ಇದೆ. ಕೇಳಿಸಿ ಅಟ್ಲೀಸ್ಟ್ ನನಗೆ ಅದು ತಡೆಯೋಕ್ಕಾಗ್ತಾಯಿಲ್ಲ, ಇರಿಟೇಟ್ ಆಗ್ತಾಯಿದೆ. ಬಾಯಿ ಬಿಟ್ಟು ಒಂದು ಸಲ ಹೇಳಿದೆ, ಸಾರಿ ಸರ್, ನಿಧಾನಕ್ಕೆ ಮಾತಾಡ್ತೀನಿ ಎಂದು. ನಿಧಾನಕ್ಕೆ ಮಾತಾಡ್ಕೊಂಡು ಮತ್ತೆ ತಿರ್ಗಾ ಮಾತಂಗೆ ಸ್ಪೀಡ್ ಅದೇ ಕಂಟಿನ್ಯೂ ಆಗ್ತಾಯಿದೆ. ನಂದೊಂದು ಕೆಲಸ ಏನು ಅಂದರೆ, ನನ್ನ ಸಮಯ ನನಗಾದರೂ ಉಪಯೋಗ ಆಗಬೇಕು, ಇನ್ನೊಬ್ರಿಗಾದರೂ ಉಪಯೋಗ ಆಗಬೇಕು. ಈಗ ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕ್ಕಾಗ್ತಾಯಿಲ್ಲ, ನನ್ನ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಈಗಿರೋದು ಒಂದೇ ಹಾದಿ. ಅವನು ಏನು ಮಾತಾಡ್ತಾವನು ಅದನ್ನಾದರೂ ಗಮನಿಸೋಣ ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಅವ್ನು ಹೇಳ್ತಾ ಇರೋದೆಲ್ಲ ಅದ್ಭುತವಾಗಿ ಕೇಳ್ತಾ ಇದ್ದೆ. ಏಕೆಂದರೆ ಇಲ್ಲಿ ನಂದು ಆಲಿಸೋ ಅಂತ ಕೆಲಸ. ಎಲ್ಲರೂ ಬರ್ತಾರೆ ಕೌನ್ಸಿಲಿಂಗ್ಗೆ, ಅವ್ರ ಸಮಸ್ಯೆಗಳನ್ನು ಕೇಳೋದೇ ನನ್ನ ಕೆಲಸ. ಸರಿ, ಇವತ್ತು ಜರ್ನಿ ಮಾಡ್ತಾ ಕೇಳೋಣ ಅಂಥೇಳಿ ನನ್ನನ್ನು ನಾನೇ ಬದಲಾಯಿಸ್ಕೊಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತೀನಿ. ಅವನು ಏನೇನು ಮಾತಾಡ್ತಾನೆ ಎಲ್ಲ ಕೇಳಿಸ್ಕೊಂಡು. ಆದರೂ ಕೂಡ ನನಗದು ಇರಿಟೇಟ್ ಅನ್ನಿಸ್ತು. ಏಕೆಂದರೆ ಪ್ರಿಪ್ರೇಷನ್ ಆಗಿಲ್ಲ. ಇಲ್ಲಿ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀನಿ, ಬರ್ತಾರೆ, ಅವ್ರ ಸಮಸ್ಯೆಗಳು ಹೇಳ್ತಾರೆ. ಅದಕ್ಕೆ ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ, ಕೆಲವೊಂದು ಮಾರ್ಗದರ್ಶನ ಕೊಡ್ತೀನಿ, ಪರಿಹಾರಗಳನ್ನು ಕೊಡ್ತೀನಿ, ಕೆಲವೊಂದು ಸ್ಪಷ್ಟತೆಗಳನ್ನು ನೀಡ್ತೀನಿ. ಅದು ಪ್ರಿಪೇರ್ ಆಗಿರ್ತೀನಿ. ಈಗ ಜರ್ನಿಲಿ ನಾನು ಇನ್ನೂ ಪ್ರಿಪೇರ್ ಆಗ್ತಿರೋದ್ರಿಂದ ಅದು ಅಕ್ಸೆಪ್ಟ್ ಆಗಲಿಲ್ಲ. ಎನಿವೆ, ನಂದು ಬಿಟ್ಬಿಡಿ. ಆದರೆ ಯಾಕೆ ಉದ್ಧಾರ ಆಗೋದಿಲ್ಲ ಅಂತಂದರೆ, ಇಂಥ ಡ್ರೈವರ್ಗಳು ಖಂಡಿತವಾಗ್ಲೂ ಜೀವಮಾನದಲ್ಲಿ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯೋದಿಲ್ಲ. ಇದು ಉದ್ಧಾರ ಆಗೋ ಲಕ್ಷಣಗಳು ಅಲ್ವೇ ಅಲ್ಲ. ನಿಮ್ಮ ವೃತ್ತಿಗೆ ನೀವು ಬೆಲೆ ಕೊಡಲಿಲ್ಲ, ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಯಾರೂ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಅವನಿಗೆ ಇದು ಸಾಮಾಜಿಕ ಪ್ರಜ್ಞೆ ಅಂತ ಕರೀತಾರೆ. ಫಾರಿನ್ ಕಂಟ್ರಿಲಿ ಏನು ಮಾಡ್ತಾರೆ, ಮಧ್ಯದಲ್ಲಿ ಡ್ರೈವರ್ಗೂ ಹಿಂದ್ಗಡೆ ಒಂದು ಗ್ಲಾಸ್ ಹಾಕ್ಬಿಟ್ಟಿರ್ತಾರೆ. ಡ್ರೈವರ್ ಹಾಡು ಕೇಳ್ತಾ ಇರಲಿ, ಅವ್ನು ಮಾತಾಡ್ತಾ ಇರಲಿ, ಹಿಂದ್ಗಡೆ ಇರೋರು ಕೇಳಿಸೋದಿಲ್ಲ. ಹಿಂದ್ಗಡೆ ತಿರುಗೂ ಕೂಡ ಮಾತಾಡೋದಿಲ್ಲ. ಅಲ್ಲೊಂದು ಬಟನ್ ಇದೆ, ಅದು ಒತ್ತಿದ್ರೆ ಹಿಂದ್ಗಡೆ ಸರ್ OTP ಹೇಳಿ ಅಂದರೆ ಅದು ಅವ್ನಿಗೆ ಕೇಳಿಸ್ತದೆ. ಅವ್ನು ಹೇಳಿದ್ದು ನೀವು ಮಾಡಿಬಿಟ್ಟು ಆಫ್ ಮಾಡಿಬಿಡ್ತಾನೆ. ಆ ಥರ ಇಂಡಿಯಾದಲ್ಲಿ ಸಿಸ್ಟಮ್ ಇಲ್ಲ. ಸಿಸ್ಟಮ್ ಇಲ್ಲದೇ ಇದ್ಮೇಲೆ, ಸಿಸ್ಟಮ್ ಬರ್ಬೋದು ಮುಂದೊಂದು ದಿವಸ, ಬಟ್ ಬರೋವರೆಗೂನಾದರೂ ಇದೊಂದು ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಇದು ಬಹಳ ಬಹಳ ಮುಖ್ಯ. ಹಿಂದ್ಗಡೆ ಇರೋರು ನಮ್ಮ ಪರ್ಸ್ನಲ್ ವಿಚಾರನ ಕೇಳಿಸ್ಕೊಳ್ತಾ ಇದ್ದಾರೆ. ಅವ್ರಿಗೇನು ಕರ್ಮ, ನಾವು ಮಾತಾಡಬಾರ್ದು, ಹೇಳ್ಬೋದು. ಏನೋ ಕೂತ್ಕೊಂಡು ಕೆಲವರು ಡ್ರೈವರ್ಗಳು ಪ್ಯಾಸೆಂಜರ್ ಹತ್ರ ಮಾತಾಡ್ತಾರೆ, ಅಥವಾ ಪ್ಯಾಸೆಂಜರೇ ಡ್ರೈವರ್ಗಳನ್ನು ಮಾತಾಡಿಸ್ತಾರೆ. ಅದೊಂಥರ ಅದ್ಭುತವಾಗಿ 1 ಗಂಟೆ 2 ಗಂಟೆ 3 ಗಂಟೆ ಜರ್ನಿಲಿ ಪರಿಚಯ ಆಗುತ್ತೆ, ಕಿರು ಪರಿಚಯ ಆಗುತ್ತೆ.
ಸಣ್ಣ ಒಂದು ಇಂಟ್ರಾಕ್ಷನ್ ನಡೆಯುತ್ತೆ. ಏನೋ ಒಬ್ರಿಗೊಬ್ರಿಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾವುದಾದ್ರೂ ಹಾಡು ಕೇಳ್ತೀರಾ ಸರ್? ಯಾವ ಹಾಡು ಹಾಕಲಿ? ಹಿಂದಿನ, ಕನ್ನಡನ, ತಮಿಳ, ತೆಲುಗು, ಈ ಥರ ಅವ್ರಿಗೆ ಇಷ್ಟ ಬಂದವ್ರಿಗೆ ಹಾಕಿದ್ರೆ ಪ್ಯಾಸೆಂಜರ್ ಇನ್ನೊಂದ್ಸಲ ಬರ್ತಾರೆ. ಸೊ ಈ ಥರ ಯಾರು ಟಾರ್ಚರ್ ಕೊಡ್ತಾರೆ 1.5 ಗಂಟೆ, 3 ಗಂಟೆ, 5:45 7:30ವರೆಗೂ ಮಾತಾಡ್ತಾನೆ ಅವನೇ. ಮೋಸ್ಟ್ಲಿ ಆ ಮಾತಿನ ಅರ್ಥ ಎದುರುಗಡೆ ಇರೋರು ಯಾರು ಅಂದರೆ ಇವನು ಯಾರನ್ನ ಇಟ್ಕೊಂಡಿರೋ. ಸೊ ಇವಳಿಗೂ ಮದುವೆ, ಇವನಿಗೂ ಮದುವೆ ಆಗಿ ಮಕ್ಕಳಿದೆ, ಆ ಕಡೆ ಮಾತಾಡ್ತಾ ಇರೋಳು ಕೂಡ ಮದುವೆ ಆಗಿ ಮಕ್ಕಳಿದೆ. ಇವರಿಬ್ಬರ ನಡುವೆ ಅನೈತಿಕ ಸಂಬಂಧಗಳು ನಡೀತಾ ಇದೆ, ಅದರದ್ದು ಡಿಸ್ಕಷನ್ ನಡೀತಾ ಇದೆ. ಇಂಥವ್ರು ಯಾರು ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕಸ್ಟಮರ್ ಇಸ್ ಎ ಭಾರತದಲ್ಲಿ ಗಾಡ್ ಅಂತ ಕರೀತಾರೆ, ಹೊರದೇಶದಲ್ಲಿ ಕಸ್ಟಮರ್ ಇಸ್ ಎ ಕಿಂಗ್ ಅಂತ ಕರೀತಾರೆ. ಕಿಂಗ್ಸ್ ನೋ ಬಾರ್ಗಿನ್ ಅಂತ ಹಾಕ್ಬಿಡ್ತಾರೆ. ನಾವು ದೇವರ ಸಮ ಅಂತ ನೋಡಿದಾಗ ಅತಿಥಿ ದೇವೋಭವ ಅಂತ ಕರೀತಾರೆ, ಅಂದರೆ ಅತಿಥಿಗಳನ್ನು ದೇವರ ರೂಪದಲ್ಲಿ ನೋಡಿ ಅಂತ. ಇಂಥ ಇದರಲ್ಲಿ ಅವನು ದುಡಿಯೋದೇ ನಮ್ಮಿಂದ, ಪ್ಯಾಸೆಂಜರ್ ಬಂದ್ರೇ ಅವನಿಗೆ ಜೀವನ. ಆ ಪ್ಯಾಸೆಂಜರ್ನ ಕೇರ್ಲೆಸ್ ಮಾಡಿ ಅವನ ಗಮನ ಅವನು ಕೊಡ್ತಾ ಹೋದರೆ ಎಲ್ಲಿಂದ ಬರ್ತದೆ? ಇವ್ರು ಹೇಗೆ ಉದ್ಧಾರ ಆಗೋದಕ್ಕೆ ಸಾಧ್ಯವಾಗುತ್ತೆ? ಇದು ಯಾರೋ ಒಬ್ಬನ ಕತೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಕಸ್ಮಾತ್ ಡ್ರೈವರ್ಗಳಾಗಿದ್ದರೆ ದಯವಿಟ್ಟು ಈ ರೀತಿ ಮಾಡಬೇಡಿ. ಇನ್ನೊಂದು ಸಲ ನಿಮ್ಮ ಜೀವನದಲ್ಲಿ ನೀವು ಡ್ರೈವರ್ ಏನೇ ಕೆಲಸ ಮಾಡ್ತಾರಿ, ನಿಮ್ಮ ವೃತ್ತಿಯಲ್ಲಿ ನೀವು ಉದ್ಧಾರ ಆಗಬೇಕಂದ್ರೆ 3: ಆಶೀರ್ವಾದ, ಕೃಪೆ, ಅನುಗ್ರಹ. ಇದು ಕೇವಲ ಹಿರಿಯರಿಂದ ಮಾತ್ರ ನಮಗೆ ಸಿಗಬೇಕು, ಅಥವಾ ಕುಲದೈವ, ಆರಾಧ್ಯ ದೈವ, ಅದೃಷ್ಟ ದೈವ, ಮಾರ್ಗದರ್ಶಕರು, ಗುರುಗಳಿಂದ ಮಾತ್ರ ಸಿಗಬೇಕು ಅಂತ ಅನ್ಕೊಂಬೇಡಿ. ಕಸ್ಟಮರ್ ಆಲ್ಸೋ ಈ ಹಿರಿಯರ ಮೂಲಕ ಅವ್ರ ಲಿಸ್ಟ್ಗೆ ಬರ್ತಾರೆ. ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ನಾನು ಏಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಕೆಲವರು ಬಾಯಿ ಬಿಟ್ಟು ತುಂಬ ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ 120 ರೂಪಾಯಿ ಆಗಿದ್ರೆ 150 ಕೊಡ್ತಾರೆ, ಅಥವಾ ಕೆಲವರು ಡಬ್ಬಲ್ ಕೊಟ್ಬಿಟ್ಟು ಹೋಗ್ತಾರೆ. ಸರ್ವಿಸ್ ಚೆನ್ನಾಗಿತ್ತು ಅಂತ ಕಾಮೆಂಟ್ ಕೂಡ ಮಾಡ್ತಾರೆ, ಏನೋ ಓಲಾ, ಊಬರ್ ಅದು ಇದರಲ್ಲಿ. ಈಗ ಈ ಥರ ವಿಧಾನದಲ್ಲಿ ಯಾರು ಕಾಮೆಂಟ್ ಮಾಡ್ತಾರೆ? ಈಗ ನನಗೆ ಕಾಮೆಂಟ್ ಮಾಡು ಅಂದರೆ, ಅಥವಾ ಮಾರ್ಕ್ಸ್ ಕೊಡಿ ಅಂದರೆ ನಾನು ಎಷ್ಟು ಕೊಡ್ತೀನಿ ಅಂದರೆ, ಕಡಿಮೆ ಏನಾದರೂ ಇದ್ದರೆ ಲಾಸ್ಟ್ ಡೆಡ್ ಎಂಡ್ ಅದನ್ನೇ ಕೊಡೋದು. ಇಂಥ ನನಗೆ ಕೆಲವೊಂದು ನಾನು ಬೇಜಾರು ಮಾಡ್ಕೊಂಬೇಡಿ, ಇಂಥ ಬೇವರ್ಸಿಗಳ ಕಾರಣ ಹತ್ಬೇಡಿ ಅಂತ ಬೇಕಾದ್ರೆ ಬರೆದ್ಬಿಡ್ತೀನಿ. ಸೊ ಇದು ಅನಾವಶ್ಯಕ. ಮನುಷ್ಯನಿಗೆ ಸಾಮಾಜಿಕ ಪ್ರಜ್ಞೆ ನಿಜವಾಗ್ಲೂ ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಆ ಬಿಸ್ನೆಸ್ಸಲ್ಲಿ ಉದ್ಧಾರ ಆಗೋ ಲಕ್ಷಣಗಳು ಬೇರೆ, ಹಾಳಾಗುವಂಥ ಲಕ್ಷಣಗಳು ಬೇರೆ, ಸಂಪಾದನೆ ಮಾಡೋ ಲಕ್ಷಣಗಳು ಬೇರೆ, ಆಶೀರ್ವಾದ, ಕೃಪೆ, ಅನುಗ್ರಹಗಳು ಪಡ್ಕೊಳ್ಳುವಂಥ ಲಕ್ಷಣಗಳು ಬೇರೆ. ಇದನ್ನು ದಯವಿಟ್ಟು ಯಾರ್ಯಾರು ಡ್ರೈವರ್ ನೋಡ್ತಾ ಇದ್ದೀರಾ ಇದನ್ನೆಲ್ಲ ಮಾಡಬೇಡಿ. ಗ್ರೇಟ್ ಸರ್ವಿಸ್, ಗುಡ್ ಸರ್ವಿಸ್ ಅಲ್ಲ, ಗ್ರೇಟ್ ಸರ್ವಿಸ್. ಒಬ್ಬ ತುಂಬ ಕೀಳ್ಮಟ್ಟದಲ್ಲಿ ನಡ್ಕೊಳ್ತಾನೆ, ಇವಾಗ ನಾನು ಹೇಳಿದ್ದ ಎಕ್ಸಾಂಪಲ್ ಅದೇನೆ. ಇನ್ನೊಬ್ಬ ಕೀಳ್ಮಟ್ಟದಲ್ಲಿ ನಡ್ಕೊಳ್ಳಲ್ಲ, ತಪ್ಪು ಮಾಡ್ತಾನೆ, ಬಟ್ ಅದಕ್ಕೆ ಕ್ಷಮೆ ಉಂಟು. ಬಟ್ ಇದಕ್ಕೆ ಕ್ಷಮೆ ಇಲ್ಲ, ಖಂಡಿತವಾಗ್ಲೂ ಕ್ಷಮೆ ಇಲ್ಲ. ಏನೋ ಸಣ್ಣ ಪುಟ್ಟ ಜೋರಾಗಿ ಮಾತಾಡ್ತಾವನೆ, ಆ ಕಡೆಯಿಂದ ಗಲಾಟೆ, ಏನಯ್ಯ ಅದು ಪ್ಯಾಸೆಂಜರ್ ಮುಂದೆ ಮಾತಾಡ್ತೀಯ ಅಂತ ಒಂದು ಆವಾಜ್ ಹಾಕ್ಬಿಟ್ರೆ ನಿಲ್ಲಿಸ್ಬಿಡ್ತಾನೆ. ಅದು ತಪ್ಪು ಮಾಡ್ದ, ಒಂದು ಆವಾಜ್ ಆಗ್ತೆ, ಸೈಲೆಂಟ್ ಆಗ್ಬಿಟ್ಟೆ, ಇದಕ್ಕೆ ಕ್ಷಮಿಸ್ಬಿಟ್ಟೆ. ಇನ್ನೊಂದು ನಾರ್ಮಲ್ ಡ್ರೈವರ್ ಅಂದರೆ ಅವರು ಏನಿಲ್ಲ, ನೋ ಪ್ಲಸ್ ನೋ ಮೈನಸ್, ಇವ್ರು ಊಟ ಬಟ್ಟೆ ಸೂರು ಮಾತ್ರ ಮಾಡ್ತಾರೆ. ಇನ್ನೊಬ್ಬ ಗುಡ್ ಡ್ರೈವರ್ ಅಂದರೆ ಪ್ಯಾಸೆಂಜರ್ನ ನೋಡ್ಕೊಳ್ಳೋಂಥ ರೀತಿ ನೀತಿ ಚೆನ್ನಾಗಿ. ಇನ್ನೊಬ್ಬ ಗ್ರೇಟ್ ಡ್ರೈವರ್, ಅದ್ಭುತವಾಗಿ ಅವನು ಮಾರ್ಕ್ಸ್ ತಗೊಳ್ತಾನೆ, ಟಿಪ್ಸ್ ತಗೊಳ್ತಾನೆ, ಪ್ಯಾಸೆಂಜರ್ ಹತ್ರ ಎಕ್ಸ್ಟ್ರಾರ್ಡ್ನರಿಯಾಗಿ ನಡ್ಕೊಳ್ತಾನೆ, ಪ್ಯಾಸೆಂಜರ್ಗೆ ಬಹಳ ಬಹಳ ಖುಷಿ ಆಗುತ್ತೆ. ಆ ರೀತಿ ನಡ್ಕೊಂಡು ಮಾಡ್ತಾನೆ. ಈ ಥರ ಗ್ರೇಟ್ ಡ್ರೈವರ್ಗಳು ಯಾರಾಗ್ತಾರೆ ಇವರು ಖಂಡಿತವಾಗ್ಲೂ ಬೆಳೆದೇ ಬೆಳೀತಾರೆ, ಉದ್ಧಾರ ಆಗೇ ಆಗ್ತಾರೆ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ನಿಮ್ಮ ಜೀವನದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ನಿಮಗದು ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹಿನ್ನೆಲೆ ಪೂರ್ವಾಪರನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ತಿಳಿದ ನಂತರ ಪರಿಹಾರ, ಮಾರ್ಗದರ್ಶನ, ಸ್ಪಷ್ಟತೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಕೆಲವೊಂದು ಒರಟಾಗಿ ಮಾತಾಡೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಗುರುಗಳು ಹೇಳೋರು, ಅಜ್ಞಾನಕ್ಕೆ ಚಾಟಿ ಏಟು ಬಿದ್ದರೆ ಜ್ಞಾನ ಬರೋದಿಲ್ಲ, ಅಂದರೆ ಜ್ಞಾನ ಬರೋದಿಲ್ಲ ಅಂತ. ಆದ್ದರಿಂದ ನಿಮಗೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.